ನಮಸ್ಕಾರ ವೀಕ್ಷಕರೇ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಹಿರಿಯ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಮೂಲಕ ಕಿಚ್ಚು ಹೊತ್ತಿಸಿದ್ದಾರೆ. ಈ ಬಾರಿ ಅವರ ಕಡೆಯಿಂದ ಬಂದಿರೋದು ಅಪ್ಪಿತಪ್ಪಿ ಬಂದ ಎಡವಟ್ಟಿನ ಹೇಳಿಕೆ ಅಲ್ಲ, ಬದಲಾಗಿ ಕೊಲೆ ಬೆದರಿಕೆ. ಹಿರಿಯ ನಾಯಕ, ಇಡೀ ಕಾಂಗ್ರೆಸ್ನಲ್ಲಿ ಎಲ್ಲರಿಗಿಂತ ಹೆಚ್ಚು ಅನುಭವ ಇರೋ ನಾಯಕ ಈ ಮಟ್ಟಕ್ಕೆ ಇಳಿದು ಬಿಟ್ರ ಅಂತ ಕೇಳಿದ್ರೆ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಅಂತ ಜನರು ಮಾತಾಡೋ ಹಾಗಾಗಿದೆ. ಮೊನ್ನೆಯಷ್ಟೇ ಒಂದು ವಿವಾದ ಈಗ ಇನ್ನೊಂದು ಎಲೆಕ್ಷನ್ ಅಖಾಡದಲ್ಲಿ ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇನ್ನೊಂದೆಡೆ ಕೇರಳ ಪ್ರಚಾರದ ವೇಳೆ ರಾಹುಲ್ ಗಾಂಧಿ ಮಾತು ಕೂಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ತಾವೇ ಈ ಹಿಂದೆ ಹೇಳಿದ್ದ ಮಾತನ್ನ ಎಷ್ಟು ನಾಜೂಕಾಗಿ ತಿರುಗಿಸಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಕಾಲದಲ್ಲಿ ಸೋಲಿಲ್ಲದ ಸರದಾರ ಎನ್ನಿಸಿಕೊಂಡಿದ್ದ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಸ್ವಕ್ಷೇತ್ರದಲ್ಲಿ ಸೋತ ಬಳಿಕವೂ ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾದರು. ಅವರಿಗೆ ಸಿಕ್ಕಿರೋ ಎಐಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆಯೂ ನಾನಾ ರೀತಿಯ ಚರ್ಚೆಗಳಿರೋದು ಹೊಸ್ತೇನಲ್ಲ. ನಾಮಕಾವಸ್ಥೆಗೆ ಒಂದು ಪಟ್ಟ ಕೊಟ್ಟಿದ್ದಾರೆ. ಗಾಂಧಿ ಫ್ಯಾಮಿಲಿ ಆಪ್ತ ಅನ್ನೋ ಕಾರಣಕ್ಕೆ ಈ ಹುದ್ದೆಯನ್ನು ನೀಡಿ ಎಲ್ಲವನ್ನೂ ವರಿಷ್ಠರೇ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋ ಮಾತಿದೆ. ಅದಕ್ಕೆ ಪುಷ್ಟಿ ಅನ್ನೋ ಹಾಗೆ ಕಾಂಗ್ರೆಸ್ ಒಳಗೆ ಯಾವುದೇ ಕ್ರಿಟಿಕಲ್ ಸಮಸ್ಯೆ ಬಂದರೂ ಖರ್ಗೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಹೇಳೋದು, ಖುದ್ದು ಅವರೇ ಹೈಕಮಾಂಡ್ ಆಗಿ ಯಾಕೆ ಈ ಮಾತನ್ನ ಹೇಳ್ತಾರೆ ಅನ್ನೋ ಅಚ್ಚರಿ ಕೂಡ ಜನರಿಗೆ ಇಲ್ಲ. ಆದ್ರೆ ಇದೆಲ್ಲದರಿಂದ ಆಚೆಗೆ ಅವರು ಸದ್ದು ಮಾಡ್ತಾ ಇರೋದು ವಿವಾದಾತ್ಮಕ ಹೇಳಿಕೆಗಳ ಮೂಲಕ. ಕೇರಳದ ಬಳಿಕ ಈಗ ಅಸ್ಸಾಂನಲ್ಲೂ ವಿವಾದ ಸೃಷ್ಟಿಯಾಗಿದೆ. ಹೊಸ ಹೇಳಿಕೆ ಕೊಲೆ ಬೆದರಿಕೆಯಂತೆ ಭಾಸವಾಗ್ತಾ ಇದೆ. ಅಸ್ಸಾಂನಲ್ಲಿ ಪ್ರಚಾರದ ವೇಳೆ ಮಾತನಾಡೋ ಖರ್ಗೆ, ಪ್ರಾರ್ಥನೆಯ ಸಮಯದಲ್ಲೂ ಕಾಣಿಸಿಕೊಳ್ಳುವ ವಿಷಕಾರಿ ಹಾವನ್ನ ಕೊಲ್ಲಬೇಕು ಅಂತ ಕುರಾನ್ ಹೇಳುತ್ತೆ. ಅದೇ ರೀತಿ RSS ಮತ್ತು ಬಿಜೆಪಿ ಕೂಡ ಹಾವುಗಳಿದ್ದಂತೆ, ಅವನ್ನ ನೀವು ಕೊಲ್ಲದೇ ಇದ್ರೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇದು ಎಲ್ಲಾ ಆಯಾಮದಲ್ಲೂ ಹಿಂಸೆಗೆ ಪ್ರಚೋದನೆ ಕೊಡುವ ಹಾಗೂ ಕೊಲೆ ಬೆದರಿಕೆ ಹಾಕುವ ರೀತಿಯ ಹೇಳಿಕೆಯಾಗಿರೋದ್ರಿಂದ ಅವರ ಮೇಲೆ ಎಲೆಕ್ಷನ್ ಕಮಿಷನ್ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಬರ್ತಾ ಇದೆ. ಬಹುತೇಕರು ಖರ್ಗೆಯನ್ನ ಮೃದು ಸ್ವಭಾವದ ಸಜ್ಜನ ರಾಜಕಾರಣಿ ಅಂತ ಅಂದುಕೊಂಡಿದ್ರು. ಕಲಬುರಗಿ ಅಭಿವೃದ್ಧಿ ಮಾಡದೇ ಇದ್ರು, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡದ ರಾಜಕೀಯ ನಾಯಕ ಅನ್ನೋ ಅನಿಸಿಕೆ ಉಳಿಸ್ಕೊಂಡಿದ್ರು. ಆದ್ರೆ ಕೆಲ ವರ್ಷಗಳಿಂದ ಅದು ಸತ್ಯಕ್ಕೆ ದೂರ ಎನಿಸ್ಕೊಳ್ತಾ ಇದೆ. ಪ್ರಧಾನಿ ಮೋದಿಯನ್ನ ವಿಷಸರ್ಪ ಅಂತ ಹೇಳಿದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಕಡೆಯಿಂದ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳು ಬಂದಿವೆ. ಈಗ ಆ ಸಾಲಿಗೆ ಇದು ಕೂಡ ಸೇರ್ಪಡೆಯಾಗಿದೆ. ಈ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಬೇಕಾಗಿರೋದು ಕೇವಲ ಮುಸ್ಲಿಮರು ಮಾತ್ರ. ಹಿಂದೂಗಳ ವೋಟ್ ಬಂತು ಅಂದ್ರೆ ಅದು ಬೋನಸ್. ಗೆದ್ದ ಬಳಿಕ ತಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಮುಸ್ಲಿಮರ ಮೇಲೆ ಅನ್ನೋ ಅಭಿಪ್ರಾಯಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಒಂದು ಪಕ್ಷದ ವಿರುದ್ಧ ಗೆಲ್ಲಬೇಕು ಅಂದ್ರೆ ಅವರಿಗಿಂತ ನಾವು ಹೇಗೆ ಬೆಟರ್, ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ, ದೇಶದ ಒಳಿತಿಗಾಗಿ, ದೇಶದ ಜನರ ಒಳಿತಿಗಾಗಿ, ಎಲ್ಲಾ ಸಮುದಾಯಗಳ ಪರವಾಗಿ ಹೇಗೆ ಕೆಲಸ ಮಾಡ್ತೀವಿ, ಎಲ್ಲಿನ ಸಮಸ್ಯೆ ಏನು, ಅದನ್ನ ಹೇಗೆ ಬಗೆಹರಿಸ್ತೀವಿ ಅನ್ನೋದನ್ನ ಹೇಳ್ಬೇಕು. ಈ ನಿಟ್ಟಿನಲ್ಲಿ ನೋಡಿದ್ರೆ ಅಸ್ಸಾಂನಲ್ಲಿರೋ ದೊಡ್ಡ ಸಮಸ್ಯೆ ಡೆಮೋಗ್ರಫಿ ಚೇಂಜ್ ಹಾಗೂ ಅದಕ್ಕೆ ಕಾರಣ ಆಗಿರೋ ಅಕ್ರಮ ಬಾಂಗ್ಲಾ ವಲಸಿಗರು. ಇದರ ಬಗ್ಗೆ ಅಥವಾ ಇತರ ಸಮಸ್ಯೆಗಳ ಬಗ್ಗೆ ಮಾತನಾಡದೆ ಜನರನ್ನ ಪ್ರಚೋದಿಸಿ ಎತ್ತಿ ಕಟ್ತಾರೆ ಅಂದ್ರೆ ಇಷ್ಟು ವರ್ಷಗಳ ರಾಜಕೀಯ ಅನುಭವ ಇರೋ ವ್ಯಕ್ತಿ ಇವರೇನಾ ಅನ್ನೋ ಪ್ರಶ್ನೆ ಹುಟ್ಟೋ ಮಟ್ಟಕ್ಕೆ ತಲುಪಿದೆ. ಅಲ್ಲದೆ ಈ ಹೇಳಿಕೆ ಸಂಬಂಧ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ ಬಹಳ ಕೀಳು ಮಟ್ಟಕ್ಕೆ ಇಳಿದಿದೆ, ಎಲೆಕ್ಷನ್ ಕಮಿಷನ್ ಕಡ್ಡಾಯವಾಗಿ ಆಕ್ಷನ್ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿದ್ದಾರೆ. ಅಂದಹಾಗೆ ಒಂದೇ ವಾರದಲ್ಲಿ ಖರ್ಗೆ ಕಡೆಯಿಂದ ಆಗ್ತಾ ಇರೋ ಎರಡನೇ ವಿವಾದ ಇದು ಅನ್ನೋದನ್ನ ಹೇಳಿದ್ವಿ. ಈ ಹಿಂದೆ ಕೇರಳದಲ್ಲಿ ಪ್ರಚಾರದ ವೇಳೆ ಗುಜರಾತ್ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು. ಗುಜರಾತ್ ಜನರು ಅನಕ್ಷರಸ್ಥರು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಕೇರಳ ಜನರನ್ನ ದಾರಿ ತಪ್ಪಿಸಬೇಡಿ, ಅವರು ತುಂಬಾ ಬುದ್ಧಿವಂತರು ಮತ್ತು ವಿದ್ಯಾವಂತರು, ಮೋದಿಜಿ, ವಿಜಯನ್ ನೀವಿಬ್ಬರೂ ಗುಜರಾತ್ ಅಥವಾ ಇತರ ಸ್ಥಳಗಳಲ್ಲಿ ಅನಕ್ಷರಸ್ಥ ಜನರನ್ನ ಮೂರ್ಖರನ್ನಾಗಿ ಮಾಡಬಹುದು, ಆದ್ರೆ ಕೇರಳದ ಜನರನ್ನ ನೀವು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ದೆಹಲಿಯಲ್ಲಿ ನರೇಂದ್ರ ಮೋದಿ ಮತ್ತು ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರ ಕಾರ್ಯವೈಖರಿಯು ಕೂಡ ಒಂದೇ ರೀತಿ ಇದೆ. ಅವರಿಬ್ಬರು ಅಧಿಕಾರವನ್ನ ತಮ್ಮ ಕೈಯಲ್ಲೇ ಕೇಂದ್ರೀಕೃತವಾಗಿ ಇಟ್ಟುಕೊಳ್ಳಲು ಬಯಸ್ತಾರೆ. ಕೇರಳದ ನರೇಂದ್ರ ಮೋದಿ, ಪಿಣರಾಯಿ ವಿಜಯನ್ ಅಂತ ನಾನು ಜನರಿಂದ ಕೇಳಿದ್ದೇನೆ ಮತ್ತು ಬಿಜೆಪಿ ಮತ್ತು LDF ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರವಿಡೋ ಸಲುವಾಗಿ ರಹಸ್ಯವಾಗಿ ಸಂಚು ರೂಪಿಸಿವೆ. ಕೇರಳ ಯಾವಾಗ್ಲೂ ಪ್ರಗತಿಪರ ಚಿಂತನೆ, ಸಾಮಾಜಿಕ ನ್ಯಾಯ ಮತ್ತು ಶಿಕ್ಷಣದ ಸಂಕೇತವಾಗಿದೆ. ಆದ್ರೆ ಇಂದು ನಾನು ಕೇಳಲು ಬಯಸ್ತೀನಿ, ಕೇರಳ ಮುಂದುವರಿತಾ ಇದೆಯೇ ಅಥವಾ ಹಿಂದೆ ಸರಿತಾ ಇದೆಯೇ? ಪಿಣರಾಯಿ ವಿಜಯನ್ ನೇತೃತ್ವದ LDF ಸರ್ಕಾರದ ಅಡಿಯಲ್ಲಿ ಕಳೆದ 10 ವರ್ಷಗಳಿಂದ ಭರವಸೆಗಳನ್ನು ನೀಡಲಾಗಿದೆ, ಆದ್ರೆ ಜನರಿಗೆ ತಲುಪಿಸದೇ ಇರೋದು ಮುಖ್ಯವಾಗಿದೆ ಅಂತ ಹೇಳಿದ್ರು. ಇದು ಪ್ಲಸ್ ಆಗದೆ ಬ್ಯಾಕ್ ಫೈರ್ ಆಗಿತ್ತು. ಇದು ಎಲ್ಲಿ ನಮಗೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಆ ಜನರೇ ಸರಿ ಇಲ್ಲ ಅನ್ನೋ ರೀತಿ ಮುದ್ರೆ ಒತ್ತಿದಂತಾಗಿತ್ತು. ಗುಜರಾತ್ನಲ್ಲಿ ಕಾಂಗ್ರೆಸ್ ದಶಕಗಳಿಂದ ಗೆದ್ದಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ದಡ್ರು ಅಂತ ಹೇಳೋದಾದ್ರೆ, ಭಾರತದಲ್ಲಿ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯದ ಜನರು ಮಾತ್ರ ಬುದ್ಧಿವಂತರ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಇದೇ ಆಯಾಮದಲ್ಲಿ ಎಲ್ಲರೂ ಅಭಿಪ್ರಾಯ ಹೇಳೋದಾದ್ರೆ ಕರ್ನಾಟಕದ ಜನರು ದಡ್ರು ಅಂತ ಬಿಜೆಪಿ ನಾಯಕರು ಹೇಳ್ಬೋದು.
ಆದ್ರೆ ಒಂದು ವೇಳೆ ಆ ಮಾತು ಹೇಳಿದ್ರೆ ಅದು ಕೂಡ ಒಪ್ಪುವಂತದ್ದಲ್ಲ. ಈ ರೀತಿ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಸಹಜವಾಗಿ ಬಿಜೆಪಿ ಕಡೆಯಿಂದ ಪ್ರತಿಕ್ರಿಯೆ ಕೂಡ ಬಂದಿತ್ತು. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಖರ್ಗೆ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ರು. ಗುಜರಾತ್ ಮತ್ತು ಇತರ ಪ್ರದೇಶಗಳ ಜನರು ಕಡಿಮೆ ಬುದ್ಧಿವಂತರು ಅಂತ ನೀವು ಹೇಳಿದ್ದೀರಿ. ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ಉತ್ತರ ಭಾರತದ ಎಲ್ಲಾ ದೊಡ್ಡ ನಾಯಕರ ಬಗ್ಗೆ ನಿಮ್ಮ ಉದ್ದೇಶಗಳು ಏನು ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಸವಾಲ್ ಹಾಕಿದ್ರು. ಅಷ್ಟೇ ಅಲ್ಲದೆ ಖರ್ಗೆ ಹೇಳಿಕೆ ಸಂಬಂಧ ಸಾರ್ವಜನಿಕ ವಲಯದಲ್ಲೂ ಸಿಕ್ಕಾಪಟ್ಟೆ ಚರ್ಚೆ ಹಾಗೂ ವಿರೋಧಗಳು ಬಂದಿದ್ವು. ಒಂದು ಇಡೀ ರಾಜ್ಯದ ಜನರನ್ನ ದಡ್ರು ಅಂತ ಹೇಳೋದಾದ್ರೆ, ದಶಕಗಳಿಂದ ನಿಮ್ಮ ಆಡಳಿತ ಇರೋ ಕಲಬುರಗಿಯಲ್ಲಿ ಎಷ್ಟು ಜನ ವಿಜ್ಞಾನಿಗಳಿದ್ದಾರೆ, ಎಷ್ಟು ಜನ ವಿದ್ವಾಂಸರನ್ನ ನೀವು ಹುಟ್ಟು ಹಾಕಿದ್ದೀರಿ, ಕಲಬುರಗಿಯಲ್ಲಿ ಎಷ್ಟು ಮಲ್ಟಿನ್ಯಾಷನಲ್ ಕಂಪನಿಗಳಿವೆ, ಎಷ್ಟು ಸ್ಟಾರ್ಟ್ ಅಪ್ಗಳಿವೆ, ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಯಾವ್ದಾದ್ರೂ ಒಂದು ವಿಚಾರದಲ್ಲಾದ್ರೂ ಇಡೀ ದೇಶದಲ್ಲಿ ಕಲಬುರಗಿ ಟಾಪ್ ನಲ್ಲಿ ಇದೆಯಾ? ಬಿಸ್ನೆಸ್ಗೆ ಹೆಡ್ ಆಫೀಸ್ ನಂತಿರೋ ಗುಜರಾತ್ ಜನರನ್ನ ನೀವು ದಡ್ರು ಅಂತ ಹೇಳೋದಾದ್ರೆ ನಿಮ್ಮ ಪ್ರಕಾರ ಬುದ್ಧಿವಂತರು ಅಂದ್ರೆ ಹೇಗಿರ್ತಾರೆ ಅನ್ನೋ ಪ್ರಶ್ನೆ ಜನರ ಕಡೆಯಿಂದ ಬಂದಿತ್ತು. ಅಲ್ಲದೆ ಕೇರಳದಲ್ಲಿ ಸಾಕಷ್ಟು ಸರ್ಕಾರಗಳು ಬದಲಾಗಿವೆ, ಆದ್ರೂ ಕೂಡ ಅಲ್ಲಿನ ಜನರು ಉದ್ಯೋಗಕ್ಕಾಗಿ ಕೇರಳ ಬಿಟ್ಟು ಬೇರೆ ಎಲ್ಲಾ ಕಡೆ ಇರ್ತಾರೆ ಅಂದ್ರೆ ಬುದ್ಧಿವಂತ ಜನರಿಗೆ ನೀವು ಕೊಟ್ಟ ಉಡುಗೊರೆ ಇದೇನಾ ಅಂತ ಕೇಳ್ತಾ ಇದ್ರು. ಹಾಗೆ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಪಕ್ಷ ಒಂದೇ ಒಕ್ಕೂಟದಲ್ಲಿವೆ, ಇಬ್ಬರ ಸಿದ್ಧಾಂತಗಳು ಕೂಡ ಒಂದೇ. ಕೇಂದ್ರದಲ್ಲಿ ಇಬ್ಬರು ಬಿಜೆಪಿ ವಿರುದ್ಧವೇ ಇದ್ದಾರೆ. ಒಂದೇ ನಾಣ್ಯದ ಎರಡು ಮುಖದಂತಿರೋ ನೀವು ಕೇರಳದಲ್ಲಿ ಮಾತ್ರ ವಿರುದ್ಧ ದಿಕ್ಕಲ್ಲಿದ್ದೀರಿ. ಹೀಗಿರುವಾಗ ಇಬ್ರು ಬಿಜೆಪಿ ಜೊತೆ ಮೈತ್ರಿ ಅಂತ ಕಚ್ಚಾಡಿದ್ರೆ ಅದನ್ನ ನಂಬು ಬುದ್ಧಿವಂತರು ಎಷ್ಟು ಜನರು ಇರ್ಬೋದು ಅನ್ನೋ ಪ್ರಶ್ನೆಯನ್ನು ಕೂಡ ಖರ್ಗೆಗೆ ಜನರು ಕೇಳಿದ್ರು. ಈಗ ಅದರ ಛಾಯೆ ಆರೋ ಮುನ್ನವೇ ಅಸ್ಸಾಂನಲ್ಲಿ ಮತ್ತೊಂದು ವಿವಾದದ ಕಿಡಿಯನ್ನ ಎಬ್ಬಿಸಿ ಬಿಟ್ಟಿದ್ದಾರೆ. ಇನ್ನೊಂದೆಡೆ ಕೇರಳದಲ್ಲಿ ಪ್ರಚಾರದ ವೇಳೆ ರಾಹುಲ್ ಗಾಂಧಿ ಹೇಳಿದ ಮಾತು ಕೂಡ ಈಗ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಕೇರಳದ ನರ್ಸ್ಗಳು ಯಾವುದೇ ಜಾತಿ ಧರ್ಮ ಭೇದ ಭಾವ ಮಾಡದೆ ಎಲ್ಲರ ಸೇವೆಯನ್ನು ಸಮನಾಗಿ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಇದರ ಅರ್ಥ ಬೇರೆ ರಾಜ್ಯಗಳ ನರ್ಸ್ಗಳು ತಾರತಮ್ಯ ಮಾಡ್ತಾರಾ ಅನ್ನೋದು ಜನರ ಪ್ರಶ್ನೆ. ಭಾರತದಲ್ಲಿರೋ ಯಾವ ರಾಜ್ಯದ ಯಾವ ಆಸ್ಪತ್ರೆಗೆ ಹೋದ್ರೂ ನರ್ಸ್ಗಳು ಯಾರ ಜಾತಿ ಧರ್ಮ ಕೇಳೋದಿಲ್ಲ, ಅವರ ಕರ್ತವ್ಯ ಏನು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿಗೆ ಜಾತಿ ಧರ್ಮ ತರಬೇಕು ಅನ್ಸಿದ್ದು ಯಾಕೆ ಅನ್ನೋದು ಜನರ ಪ್ರಶ್ನೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದೇ ರಾಹುಲ್ ಗಾಂಧಿ ಈ ಹಿಂದೆ ವೈದ್ಯರ ಜಾತಿಯನ್ನ ನೋಡಿ ಯಾವ ಸಮುದಾಯದವರು ಇರ್ತಾರೆ ಅಂತ ಹೇಳಿದ್ರು. ಹಿಂದೂಗಳಲ್ಲಿ ವಿಭಜನೆ ಮಾಡಿ ಹಿಂದುಳಿದ ಸಮುದಾಯದ ವೈದ್ಯರಿಗೆ ಅವಕಾಶ ಕೊಡಬೇಕು ಅಂತ ದನಿ ಏರಿಸಿದ್ರು. ಜನರು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಂದುಳಿದ ವರ್ಗಗಳ ವೈದ್ಯರು ಇರ್ತಾರೆ ಅನ್ನೋ ಕಾರಣಕ್ಕೆ ಬರ್ತಾ ಇಲ್ಲ, ಅಂತ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರು. ಆದ್ರೆ ತಮ್ಮ ತಾಯಿಗೆ ಅನಾರೋಗ್ಯ ಆಗಿದ್ದ ಸಂದರ್ಭದಲ್ಲಿ ಮಾತ್ರ ಪ್ರತಿಷ್ಠಿತ ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸಿದ್ರು. ಅದು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಆದ್ರಿಂದ ಪ್ರತಿ ವಿಚಾರದಲ್ಲೂ ಜಾತಿ ಧರ್ಮ ಅನ್ನೋದನ್ನ ಹೇಳೋದು ಇವರೇ, ಕೊನೆಗೆ ಎಲ್ಲರೂ ಸಮಾನರು, ನಾವು ಮಾತ್ರ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅನ್ನೋದು ಇವರೇ, ಅದನ್ನೇ ಸಂವಿಧಾನಾತ್ಮಕವಾಗಿ ಹೇಳೋ UCCಗೆ ವಿರೋಧ ಮಾಡೋದು ಇವರೇ. ಇಷ್ಟಾದ್ರೂ ಕಾಂಗ್ರೆಸ್ ಅಂದ್ರೆ ಸಾಮಾಜಿಕ ನ್ಯಾಯ ಅಂತ ನಂಬಿರೋ ಮತದಾರರು ಇರೋದು ಕೂಡ ಇವರಿಗೆ. ಅದರಿಂದ ಹಲವು ಅಚ್ಚರಿಗಳಿಗೆ ಕೈ ನಾಯಕರು ಕಾರಣ ಆಗ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.